ಬಳ್ಳಾರಿಯ ರುಕ್ಮಿಣಿ ಲೇಔಟ್ನಲ್ಲಿ ಇರ್ತಕ್ಕಂಥ ಮನೆಗೆ ಈಗ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂಥದ್ದು. ಹಾಗಾಗಿ ಒಂದಷ್ಟು ಆಕ್ರೋಶವನ್ನು ಈಗ BJP ಅವರು ಮಾಡ್ತಾ ಇರುವಂಥದ್ದು. ಒಂದಷ್ಟು ಮಾಹಿತಿಯನ್ನು ಈ ಬಗ್ಗೆ ಹಂಚಿಕೊಳ್ಳೋಕ್ಕೆ ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡ್ತೀನಿ. ಸರ್, ಏನು ಘಟನೆ ಸರ್ ಇದು? ಯಾರಿಗೆ ಸೇರಿದ ಮನೆ ಇದು? ಇದು ರುಕ್ಮಿಣಿ ಲೇಔಟ್ ಅಂತೇಳಿ ನನ್ನ ಸಹೋದರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಸೇರಿದ್ದಿದ್ದು. ಇದರಲ್ಲಿ ನಾವು ಒಂದು ಮಾಡೆಲ್ ಹೌಸ್ ಕಟ್ಟಿದ್ದೀವಿ. ಮಾಡೆಲ್ ಹೌಸ್ ಅಂತಂದರೆ ಇದೇ ಥರ ಹೌಸು ಎಲ್ಲ ಕಡೆ ಇದೇ ಥರ ಬರುತ್ತೆ ಅಂಥೇಳಿ ಒಂದು 3 ರಿಂದ 5 ಕೋಟಿವರೆಗೆ ಖರ್ಚು ಮಾಡಿ ಒಂದು ಒಳ್ಳೆ ಕಂಪ್ಲೀಟ್ ಎಲ್ಲ ಫರ್ನಿಚರು ಎಲ್ಲ ಮನೆಗೆ ಏನು ಬೇಕೋ ಆ ವಸ್ತುಗಳೆಲ್ಲ ಸೋಫಾ ಸೆಟ್ಸು ಟೀಪಾಯ್ಗಳೆಲ್ಲ ಕಂಪ್ಲೀಟ್ ಎಲ್ಲ ಇದು. ಆದರೆ ಈ ನಮ್ಮ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಅನುಮಾನ ಇದೆ ನಮಗೆ 100% ಅವ್ರು ಏನು ಭಸ್ಮಾಸುರ ಭರತ್ ರೆಡ್ಡಿ ಅವರ ಫಾಲೋವರ್ಸು ಬಂದು ಪೆಟ್ರೋಲ್ ಹಾಕಿ ಫಸ್ಟು ಗ್ಲಾಸ್ ಡೋರ್ಸ್ ಇದ್ದವು, ಅವನ್ನ ಹೊಡೆದಾಕಿದ್ದಾರೆ. ಒಳಗೆ ಎಂಟ್ರಿ ಆಗಿದ್ದು ಪೆಟ್ರೋಲ್ ಹಾಕಿ ಕಂಪ್ಲೀಟು ಸುಟ್ಬಿಟ್ಟಿದ್ದಾರೆ, ಮನೆಯೇ ಸುಟ್ಟಿದ್ದಾರೆ. ಹೇಗೆ ಗೊತ್ತಾಯ್ತು ಸರ್ ನಿಮಗೆ ಈ ಮನೆ ಬೆಂಕಿ ಐತೈತೆ ಅಂತ? ಬಂದಾಗ ನೋಡಿದಾಗ ಸ್ಥಿತಿ ಹೇಗಿತ್ತು? ಇಲ್ಲಿ ವಾಕಿಂಗ್ ಮಾಡೋರು ಭಾಳ ಮಂದಿ ವಾಕಿಂಗ್ ಮಾಡ್ತಾರೆ, ಸಾವಿರಾರು ಜನ ವಾಕಿಂಗ್ ಮಾಡ್ತಾರೆ. ಅವರು ವಾಕಿಂಗ್ ಮಾಡ್ತಾ ಇರುವಾಗ ಇದು ಸುಟ್ಟಿದೆಯಲ್ಲ, ಓಡಿ ಬಂದು ಇದನ್ನು ಯಾರು ಸುಟ್ಟಿದ್ದಾರೋ ಅವ್ರನ್ನ ಹಿಡ್ಕೊಂಡಿದ್ದಾರೆ. ಎಲ್ಲರೂ ಓಡೋಗಿದ್ದಾರೆ. ಒಬ್ಬನ ಹುಡುಗ ಸಿಕ್ಕಿದ್ದಾನೆ, ಅದು ಫೋಟೋ ಕೂಡ ನಮ್ಮ ಹತ್ರ. ಯಾರು ಸರ್ ಅವರು? ಅಂದರೆ ಅವನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ 1ನೇ ತಾರೀಕು ಏನು ಗಲಾಟೆ ಆಯ್ತಲ್ಲ, ಆ ಗಲಾಟೆನಲ್ಲಿ ಅವನು ಇಲ್ಲಿ ಗಲಾಟೆ ಆದಮೇಲೆ ನಮ್ಮ ಮನೆ ಮೇಲೆ ಏನು ಕಲ್ಲು ಮತ್ತು ಪೆಟ್ರೋಲ್ ಬಾಂಬ್ಗಳು ಹೊಸ್ತಿದ್ದಾನೋ ಅವನು ಓಡೋಗಿ ಮರಮನಹಳ್ಳಿಯಲ್ಲಿ ಬಚ್ಚಿಟ್ಕೊಳ್ಳೋಕೆ ಹೋಗಿದ್ದಾನೆ. ಅಲ್ಲಿ ಒಂದು ಹೊಲದಲ್ಲಿ ಜೀಪ್ ನಿಲ್ಲಿಸಿ ಬೆಂಕಿ ಹಾಕ್ಕೊಂಡು ಅಲ್ಲಿ ಕಾವು ಮಾಡ್ಕೊತಾ ಇದ್ದ. ಅದರಲ್ಲಿ ನಮ್ಮ ಶ್ರೀರಾಮುಲು ಏನು ಅಭಿಮಾನಿಗಳಿದ್ರು ಅವ್ರದ್ದು ಹೊಲ ಅದು. ಅಲ್ಲಿ ಅವ್ರು ಹೋಗಿ ಏನು ಇಲ್ಲಿ ಬೆಂಕಿ ಹಾಕ್ಕೊಂಡು ಎಲ್ಲಿದ್ದೀರಿ ಅಂತಂದ್ರೆ, ಇಲ್ಲ ಗಲಾಟೆ ಆಯ್ತಣ್ಣ ಅದಕ್ಕೆ ಓಡಿ ಬಂದಿವಿ ಈ ಕಡೆಗೆ ಅಂತಂದರೆ ಅವ್ರಿಗೆ ಗೊತ್ತಾಗ್ಬಿಡ್ತು ಇವರು ಭರತ್ ರೆಡ್ಡಿ ಕಡೆಯವರು ಅಂತೇಳಿ. ಅವ್ರನ್ನ ಓಡಿಸಿದ್ದಾರೆ ಅಲ್ಲಿದ್ದ. ಈ ಬಗ್ಗೆ ಏನಾದ್ರು ಕೇಸ್ ಮಾಡಿದ್ದಾರೆ ಸರ್? ಹೆಂಗೆ ಯಾರಾದರೂ ಬಂದಿದ್ದಾರಾ ಅಧಿಕಾರಿಗಳು? ಮೇಡಮ್ಗೆ ಫೋನ್ ಮಾಡಿದ್ದೀನಿ. ಇವನೇನಿದ್ದಾನೋ ಇವನೇ ಈ ಹುಡುಗ, ಇವನು ಸಿಕ್ಕಿದ್ದು. ಇವನು ಹಿಂದೆ ಒಂದು 10-15 ಮಂದಿ ಓಡೋಗಿದ್ದಾರೆ ಬೆಂಕಿ ಹಾಕಿದ್ದವರೆಲ್ಲ. ಏನು ಹೇಳಿದ್ರು ಸರ್ ನೀವು ಅವಾಗ ಕೇಳಿದಾಗ? ಏನಾದರೂ ಇಲ್ಲ, ನಾನು ಓಡಿ ಬಂದೆ ಇಲ್ಲಿಗೆ, ಹಂಗಾಗಿ ಇದು ನೋಡ್ಲಿಕ್ಕೆ ಬಂದೆ ನಾನು. ಫೈರ್ ಅವ್ರಿಗೆ ಅವರು ಬಂದರು, ಪೊಲೀಸರು ಇವರು ಮೇಡಮ್ ಅವರು ಫೋನ್ ಮಾಡಿ ಉದಯ್ ರವಿ ಅಂತೇಳಿ ರೂರಲ್ ಇನ್ಸ್ಪೆಕ್ಟರ್ ಅವರು ಓಡಿ ಬಂದರು. ಎಲ್ಲರೂ ಇಲ್ಲೇ ಇದ್ದೀವಿ. ಬಂದು ನೀವು ಘಟನಾ ಸ್ಥಳ ನೋಡಿದಾಗ ಹೇಗಿತ್ತು ಸರ್ ಪರಿಸ್ಥಿತಿ ಅಂತ? ಕಂಪ್ಲೀಟ್ ಬೆಂಕಿ ಹತ್ಕೊಂಡು ಬಿಟ್ಟಿತ್ತು, ಬೆಂಕಿ ಉರಿತಾ ಇತ್ತು. ಫೈರ್ ಸ್ಟೇಷನ್ ಬಂದು ಇಮಿಡಿಯೇಟ್ಲಿ ಅದನ್ನ ಫೈರ್ನ ನಂದಿಸಿದ್ದಾರೆ. ಈಗ ಯಾರ ಮೇಲೆ ಆರೋಪ ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ 100% ಭರತ್ ರೆಡ್ಡಿ ಏನು ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೋ ಬಳ್ಳಾರಿನ ಒಂದು, ಮತ್ತು ಜನಾರ್ದನ್ ರೆಡ್ಡಿ ಮನೇನ 5 ನಿಮಿಷದಲ್ಲಿ ಭಸ್ಮ ಮಾಡ್ತೀನಿ ಸುಟ್ಟಾಕ್ತೀನಿ ಅಂತ ಹೇಳಿದ್ದಾನೋ ಅವರು ಫಾಲೋವರ್ಸೇ ಮತ್ತು ಇದನ್ನು ಸುಟ್ಟಾಕಿದ್ದು. ಅದು ಕ್ರಿಮಿನಲ್ ಆ್ಯಕ್ಟಿವಿಟಿ ಅವ್ರದ್ದು ಯಾವಾಗಲೂ ಇದ್ದಿದ್ದೆ. ಗಾಂಜಾ ಮತ್ತು ಇದೆಲ್ಲ ಕುಡಿಸಿ ಸಣ್ಣ ಹುಡುಗರಿಗೆ ಈ ಥರ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಅದು ಈಗ ನಮ್ಮ ಮಾಡೆಲ್ ಹೌಸ್ನೇ ಮಾಡಿಸಿದ್ದಾರೆ. ಅಂದರೆ ಈ ಬಗ್ಗೆ ಏನಾದರೂ ಕೇಸ್ ಮಾಡ್ತೀರಾ ಸರ್? ಹಿಂಗೆ ಕೇಸ್ ಮಾಡ್ತೀವಿ, ಇದನ್ನು ಬಿಡಲ್ಲ ನಾವು, ಕೇಸ್ ಮಾಡ್ತೀವಿ. ಈಗಾಗಲೇ ಆಲ್ಮೋಸ್ಟ್ SP ಮೇಡಮ್ ಇನ್ಫಾರ್ಮ್ ಮಾಡಿಬಿಟ್ಟಿವಿ. ಇದಿಷ್ಟು ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.